ಇನ್ನು ಕಾರ್ಯಕ್ರಮವೊಂದರಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಹೊತ್ತಿರುವ ಸೋನು ನಿಗಮ್ಗೆ ಇದೀಗ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ನಿನ್ನೆಯಷ್ಟೇ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು. ಇವತ್ತು ಸೋನು ನಿಗಮ್ಗೆ ನೋಟಿಸ್ ಅನ್ನು ನೀಡೋದಕ್ಕೆ ಅವಲಹಳ್ಳಿ ಠಾಣಾ ಪೊಲೀಸರು ಮುಂದಾಗಿದ್ದಾರೆ. ಇಮೇಲ್, ರಿಜಿಸ್ಟರ್ ಪೋಸ್ಟ್ ಮುಖೇನವಾಗಿ ಗಾಯಕ ಸೋನು ನಿಗಮ್ಗೆ ಇವತ್ತು ಅಥವಾ ನಾಳೆ ನೋಟಿಸ್ ಜಾರಿ ಮಾಡಲಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಚಿತ್ರರಂಗದಿಂದ ಸೋನು ನಿಗಮ್ರನ್ನ ನಿಷೇಧಿಸಬೇಕು ಅಂತ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡದ ಪ್ರತಿಭೆಗಳಿಗೆ ಮಾತ್ರ ಅವಕಾಶ ಕೊಡಬೇಕು, ಅನ್ಯ ಭಾಷೆಯ ಗಾಯಕರಿಗೆ ಅವಕಾಶ ಕೊಡಬಾರ್ದು, ಸೋನು ನಿಗಮ್ಗೆ ಅವಕಾಶ ನೀಡಬಾರ್ದು, ನಟರು ಸೋನು ಹಾಡಿಗೆ ಬಾಯಾಡಿಸೋದನ್ನ ನಿಲ್ಲಿಸಬೇಕು, ಕೂಡಲೇ ಸೋನು ನಿಗಮ್ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಸೋನು ನಿಗಮ್ ಅವನು ಕನ್ನಡದವನಲ್ಲ, ಅವನಿಂದ ನಾವು ಕನ್ನಡ ಆಡಿಸ್ತೀವಿ. ನಮ್ಮ ಮನೆ ಬರ ಕನ್ನಡಿಗರೇ ಆಡ್ತಕ್ಕಂಥವ್ರಿಲ್ಲ, ಕೊಡಬೇಕು. ನಾನು ಹೇಳ್ತೀನಿ, ಅದೇನು ಸೋನು ನಿಗಮ್ ಮಾತ್ರ ನೀವು ಆಡಿದ್ರೆ ನೀವು ಬಾಯಿ ಕುಣಿಸ್ತೀರಾ? ಸಿನಿಮಾ